ಮಾಟಮಂತ್ರ ವಾಮಾಚಾರದಿಂದ ನಿಮ್ಮ ಮನೆ ರಕ್ಷಣೆ ಆಗಬೇಕು. ನಿಮ್ಮ ಮನೆಯಲ್ಲಿರುವವರಿಗೆ ಯಾವುದೇ ಕಾರಣಕ್ಕೂ ಇಂತಹ ದುಷ್ಟ ಶಕ್ತಿಗಳು ತಟ್ಟಬಾರದು, ನಕಾರಾತ್ಮಕ ಆಲೋಚನೆಗಳು ಮನೆಯಲ್ಲಿ ಸುಳಿದಾಡಬಾರದು ಅನ್ನುವುದಾದರೆ ಗೃಹ ರಕ್ಷಾ ಯಂತ್ರವನ್ನು ಸಿದ್ಧ ಮಾಡಿ ಮನೆಯಲ್ಲಿ ಕಟ್ಟಿ ಹಾಕಬೇಕು. ಇದರಿಂದ ಗೃಹಕ್ಕೆ ಯಾವುದೇ ರೀತಿಯಾದಂತಹ ದೋಷಗಳು ತಗಲುವುದಿಲ್ಲ. ಅದನ್ನು ಹೇಗೆ ಮಾಡಬೇಕು, ಯಾವ ವಿಧಾನವನ್ನು ಪಾಲಿಸಬೇಕು, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಕರೆ ಮಾಡಿ ಅವರಿಂದ ಪರಿಹಾರವನ್ನು, ಮಾರ್ಗದರ್ಶನವನ್ನು ನೇರವಾಗಿ ಶೀಘ್ರದಲ್ಲೇ ಪಡೆದುಕೊಳ್ಳಿ. ಸಂಬಂಧಿಕರು ಕೆಲವು ಬಾರಿ ಶತ್ರುಗಳಿಗಿಂತಲೂ ಕಡೆಯಾಗಿ ವರ್ತಿಸುತ್ತಾರೆ. ಅದರಲ್ಲೂ ಈ ಹಿತಶತ್ರುಗಳು ಅಂತಲೇ ಕರೆಯಬಹುದು. ಅವರಿಗೆ ನಿಮ್ಮ ಹೇಳಿಕೆಯನ್ನು ಸಹಿಸಲು ಆಗುವುದಿಲ್ಲ, ನಿಮ್ಮ ಉದ್ಧಾರತೆಯನ್ನು ಸಹಿಸಲು ಆಗುವುದಿಲ್ಲ, ನಿಮ್ಮ ಶ್ರೀಮಂತಿಕೆಯನ್ನು ಕೂಡ ಸಹಿಸಲು ಆಗುವುದಿಲ್ಲ. ಎಲ್ಲವೂ ನಾಶವಾಗಬೇಕು ಅಂತ ನಿಮ್ಮ ಮನೆಗೆ ವಾಮಾಚಾರ ಮಾಟಮಂತ್ರ ಮಾಡಿಸುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ನೀವು ನೂತನವಾಗಿ ಮನೆಯನ್ನು ಕಟ್ಟುತ್ತಿದ್ದರೆ ಆ ಮನೆ ಚೆನ್ನಾಗಾಗಬಾರ್ದು, ಮನೆ ಉದ್ಧಾರ ಆಗಬಾರ್ದು ಅಂತ ಹೇಳಿ ಮಾಟಮಂತ್ರ ಮಾಡಿಸ್ತಾರೆ. ಇಂತಹ ಮಾಟಮಂತ್ರಗಳು ನಿವಾರಣೆ ಆಗಬೇಕು, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅನ್ನೋದಾದರೆ ಮನೆಯಲ್ಲಿ ಗೃಹ ರಕ್ಷಕ ಯಂತ್ರವನ್ನು ಮಾಡಿಕೊಳ್ಳಬೇಕು. ಮೊದಲನೇದಾಗಿ ಈ ಪನ್ಸಾರಿ ಅಂಗಡಿಗಳಲ್ಲಿ ತಾಮ್ರದ ತಗಡುಗಳು ಸಿಗುತ್ತೆ. ತಾಮ್ರದ ತಗಡುಗಳನ್ನು ತೆಗೆದು 4x4 ಸೆಂಟಿಮೀಟರ್ಗೆ ಅದನ್ನು ಕತ್ತರಿಯಲ್ಲಿ ಕಟ್ ಮಾಡಿಕೊಂಡಾದ ಮೇಲೆ ನಕ್ಷತ್ರವನ್ನು ಬರೆದುಕೊಳ್ಳಬೇಕು. ಉಲ್ಟಾ ಮತ್ತು ಸೀದಾ ತ್ರಿಕೋನವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ಓಂ ಅಂತ ಬರೀಬೇಕು. ನಕ್ಷತ್ರದ ಚೂಪಾದ ಭಾಗದಲ್ಲೆಲ್ಲ ನೀವು ತ್ರಿಶೂಲವನ್ನು ರಚನೆ ಮಾಡಿಕೊಳ್ಳಬೇಕು. ಅದರ ಕೆಳಗೆ ಓಂ ರೀಂ ಕ್ಲೀಂ ನಾಶನಂ ದುಷ್ಟಶಕ್ತಿ ನಾಶನಂ ಅಂತ 3 ಬಾರಿ ಬರೆದುಕೊಳ್ಳಬೇಕು. ಈಗ ತಾಮ್ರದ ತಗಡನ್ನು ಒಂದು ದಬ್ಬಳದಿಂದ ರೋಲ್ ಮಾಡಬೇಕು. ರೋಲ್ ಮಾಡಿದ ಮೇಲೆ ಪಕ್ಕದಲ್ಲಿ ಇಡಿ. ವನಸ್ಪತಿ ಭೂತಾಳ ಗಿಡವನ್ನು ಕುಟ್ಟು ಪುಡಿ ಮಾಡಿ, ಗುಲಗಂಜಿಯನ್ನು ಕುಟ್ಟು ಪುಡಿ ಮಾಡಿ, ಲವಂಗವನ್ನು ಕುಟ್ಟು ಪುಡಿ ಮಾಡಿ, ಎಲ್ಲವನ್ನು ಮಿಶ್ರಣ ಮಾಡಿ ಆ ತಾಮ್ರದ ತಗಡಿನ ರೋಲ್ ಒಳಗಡೆ ಹಾಕಬೇಕು. ಈಗ ಅದನ್ನು ಒಂದು ಹಳದಿ ದಾರದಿಂದ ಚೆನ್ನಾಗಿ ಸುತ್ತಬೇಕು. ಮನೆಯ ಮುಖ್ಯ ದ್ವಾರದ ಮೇಲೆ ಇದನ್ನು ಪ್ರತಿಷ್ಠಾಪನೆ ಮಾಡಿ, ಅಂದರೆ ಕಟ್ಟಿ ಹಾಕಬೇಕು. ಒಂದು ವೇಳೆ ಈ ಯಂತ್ರ ಮಾಡ್ಕೊಳ್ಳೋಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ ಅನ್ನೋದಾದರೆ ಶೇಷಗಿರಿ ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ, ಅವರೇ ನಿಮಗೆ ಸಿದ್ಧ ಮಾಡಿಕೊಡುತ್ತಾರೆ. ಆ ಯಂತ್ರವನ್ನು ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟಿ ಹಾಕುವುದರಿಂದ ಗೃಹ ರಕ್ಷಣೆ ಆಗುತ್ತೆ. ಮನೆಗೆ ಯಾವುದೇ ರೀತಿಯಾದಂತಹ ದುಷ್ಟಶಕ್ತಿಗಳಿರಬಹುದು, ನಕಾರಾತ್ಮಕ ಶಕ್ತಿಗಳಿರಬಹುದು, ವಾಮಾಚಾರ ಮಾಟಮಂತ್ರಗಳಂತಹ ಯಾವುದೇ ಕೆಟ್ಟ ದೋಷಗಳು ನಿಮ್ಮ ಮನೆಯನ್ನು ಆವರಿಸುವುದಿಲ್ಲ. ಅದಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಸಂಪರ್ಕಿಸಿ ಮನೆಯನ್ನು ಶುದ್ಧ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.